ಒಡವೆ ಇಟ್ಟಿದ್ದು 67 ಗ್ರಾಮು. ಒಡವೆ ಬಿಡ್ಸಕ್ ಬಂದಾಗ ಒಡವೆ ಇಲ್ಲ ಅಂತ ಹೇಳ್ತಿದ್ದಾರೆ. 1 ತಿಂಗಳಿಂದ ಬಂದಿದ್ದೀವಿ, ಎದುರಿಸ್ ಕಳ್ಸಿದ್ರು. ರೈತರ ಸಂಘದ ಕಡೆಯಿಂದ ಬಂದು 3 ದಿವಸ ಆಗೈತೆ ಕೂತ್ಕೊಂಡು, ಯಾವುದೇ ಪರಿಹಾರನೂ ಮಾಡ್ಕೊಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ತೋರಿಸಿ. ಏನಿವತ್ತು ಮಿನಿ ಮುತ್ತೂಟ್ ಫೈನಾನ್ಸ್ ಮುತ್ತಿಗೆ ಹಾಕಿ 3 ದಿನ ಆಗೈತೆ. 3 ದಿವಸದಿಂದ ನಾವು ಇಲ್ಲೇ ಉಪವಾಸ, ವನವಾಸ, ನಿದ್ರೆ ಇಲ್ಲ, ಎಲ್ಲ ಇಲ್ಲೇ ಹಾಸ್ಕೊಂಡು ಬಿಡಿಸ್ಕೊಂಡು ಹೆಣ್ಮಗಳು ಕಾಯ್ಕೊಂಡು ಕೂತಿದ್ವಿ. ಈಗ ಕೇರಳದಿಂದ ಬಂದಿದ್ದೀವಿ, ಹಾಸನದಿಂದ ಬಂದಿದ್ದೀವಿ, ಮೈಸೂರಿಂದ ಬಂದಿದ್ದೀವಿ ಅಂತ ಬಂದ 4 ಜನ. ಒಬ್ಬರು ಲಾಯರ್ ಅಂತೆ. ಆದರೆ ಈ ಜವಾಬ್ದಾರಿ ತಗೊಳಕ್ಕೆ ಯಾರು ರೆಡಿ ಇಲ್ಲ. 1 ವಾರ ಟೈಮ್ ಕೇಳ್ತಾರೆ. 1 ವಾರಕ್ಕೆ ನಮ್ಗೆ ಗ್ಯಾರಂಟಿ ಏನಾರ ಕೊಡಿದ್ರು ಕೊಡೋಕೆ ರೆಡಿ ಇಲ್ಲ. ಈಗ ಮೋಸ ಮಾಡಿ ಹೋಗಿರೋನ್ನ ಕರ್ಸಕ್ಕೂ ಅವ್ರು ರೆಡಿ ಇಲ್ಲ ಅಂದಾಗ ಕುಮ್ಮಕ್ಕೆ ಇವ್ರದ್ದು ಐತಾ ಇಲ್ವಾ? ಏನು ಮೋಸ ಮಾಡಿ ಹೋಗಿದ್ರೆ ಅವ್ರಿಗೆ 100 ಜನ ಸಪೋರ್ಟು, ಮೋಸ ಹೋಗಿರೋರಿಗೆ 10 ಜನ ಸಪೋರ್ಟು. ಇದು ನಮ್ಮ ದೇಶದ ಕತೆ. ಆದ್ರಿಂದ ದಯವಿಟ್ಟು ಈ ಮುತ್ತೂಟ್ ಫೈನಾನ್ಸ್ ವ್ಯವಹಾರ ಮಾಡೋದು ಹುಷಾರಾಗಿ ಮಾಡಿ. ಕಷ್ಟಕ್ಕೆ ಬರಲ್ಲ ಇದು, ಕಿತ್ಕೊಂತಿನ ಕಷ್ಟ ಇದು, ಪ್ರಣಾಳದಿಂದ ಕಿತ್ಕೊಂತಿನ ಸಂಸ್ಥೆ ಇದು. ಆದ್ರಿಂದ ನಾವು ಇವತ್ತು ನಾವ್ ಹೇಳಿದ ತರ ಅವ್ರೊಂದು ವಾರ ಟೈಮ್ ಕೇಳ್ತಾರಲ್ಲ, ಆ ಟೈಮ್ಗೆ ನಮಗೆ ಲೆಟರ್ ಕೊಟ್ರೆ ನಾವು ಒಪ್ಕೋತೀವಿ. ಇಲ್ಲ ಅಂದ್ರೆ ನಾವು ಚಳವಳಿನ ಮುಂದುವರಿಸ್ತೀವಿ. ಈ ಮುಖಾಂತರ ನಾವು ಪ್ರತಿಯೊಬ್ಬ ಗ್ರಾಹಕರಿಗೂ ಹೇಳ್ತಾ ಇದೀವಿ, ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ಬನ್ನಿ ಅಂತಾರೆ. ನಾವು ನಿನ್ನೆಯಿಂದಲೂ ಹೇಳ್ತಾ ಇದೀವಿ. ಬಂದವ್ರ ಪಾಪ ಬಂದು ಹೋಗಿ ಮಾಡ್ತಾವ್ರೆ. ಬಾಗಿಲು ತಗ್ಸಿ ನಾವು ತಗೋಬೇಕು, ನಾವು ಇಂಟ್ರೆಸ್ಟ್ ಕಟ್ಟಬೇಕು ಅಂತಾರೆ. ಕಷ್ಟ ಐತೆ. ಆದ್ರೆ ಆ ಹೆಣ್ಮಗು ಕಷ್ಟ ಐತಲ್ವ, ಅವಳು 1 ವಾರ 15 ದಿನ ಈಚೆ ಅವಳಲ್ವಾ, ಅವಳು ಒಡವೆ ಕೊಟ್ಬಿಟ್ಟು ಎಲ್ಲರೂ ವ್ಯವಹಾರ ಬಗೆಹರಿಸ್ಕೊಂಡು ಹೋಗೋಣ. ಎಲ್ಲ ಸಹಕಾರ ಮಾಡಿ ಅಂತ ನಾನು ಈ ಮಕ್ಕಳು ಕೇಳ್ತೇನೆ. ಒಡವೆ ಎಷ್ಟು ಗ್ರಾಮ್ ಸಿಗ್ತು? 60 ಗ್ರಾಮು, 67 ಗ್ರಾಮು. 1-2 ಗ್ರಾಮ್ ಅಲ್ಲ, 67 ಗ್ರಾಮ್ ಒಡವೆ. ಇನ್ನು 6 ತಿಂಗಳು ಟೈಮ್ ಇದ್ದಂಗೆನೆ ಮಾರ್ಕೊಂಡು ಹರಾಜ್ ಹಾಕೊಂಡವ್ರೆ. ಇಲ್ಲಿ ಆ ಹುಡುಗಿ ಒಡವೆಗೆ ಬಡ್ಡಿ ಕಟ್ಟಕ್ ಬಂದಾಗ ಅಂತ ನಿಮಗೆ ಒಡವೆಗಳಿಲ್ಲ. ಈಗ 6 ತಿಂಗಳು ರಿಲೀಸ್ ಆಗಿ ಮಾರಾಕಿದ್ದಾರೆ ಅಂತ ಲೀಸ್ಟ್ ಕೂಡ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಯಾವ ತಗೊಂಡು ಎಷ್ಟೆಷ್ಟು ಮಾರವ್ರೆ ಅಂತ ಲೀಸ್ಟ್ ಕೊಟ್ಟವ್ರೆ. ಆ ಹುಡುಗಿ OTP ಹೇಳಿಲ್ಲ, ಅವಳು ಸೈನ್ ಹಾಕಿಲ್ಲ, ಅವಳಿಗೆ ನೋಟಿಸ್ ಬಂದಿಲ್ಲ. ಇನ್ನು 6 ತಿಂಗಳು ಟೈಮ್ ಇದ್ದಂಗೆ ಇಂಥ ಕೆಲಸ ಮಾಡ್ಯವ್ರೆ ಅಂದ್ರೆ ಅಂಥವ್ರಿಗೆ ಇವರೆಲ್ಲ ಕುಮ್ಮ ಕೊಟ್ಕೊಂಡು ನಿಂತವ್ರೆ. ಯಾರವ್ರೆ ಬಡವ್ರ ಪರವಾಗಿ? ಯಾರವ್ರೆ ಬಡವ್ರ ಪರವಾಗಿ ಬರೋದು? ಯಾರು ಇಲ್ಲ. ಎಕಡ ಸಿಗ್ತದೆ, ಎಂದು ಸಿಗ್ತದೆ ಅಂತ ಬಂದು ಕಾಯ್ಕೊಂಡು ನಿಂತ್ಕೊಳ್ಳೋದು ಬೇಕಾದಷ್ಟೇ ನಾವ್ರೆ. ಇಂಥ ನೊಂದ್ರ ಮಹಿಳೆಯರಿಗೆ ದಿಟ್ಟ ಹೋರಾಟಗಾರರಿಗೆ ಸಪೋರ್ಟ್ ಮಾಡಲ್ಲ. ಸಬು ಬೆಳ್ಕೊಂಡು ಹೋಯ್ತಾರೆ, ಬರ್ತಾರೆ. ನಾವು ಎದುರ್ಕೊಳ್ಳಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಇದು ಅನಿರ್ದಿಷ್ಟ ಅವಧಿ ಧರಣಿ ಮುಂದುವರಿತದೆ. ನಮಗೂ ಉತ್ತಮವಾದಂತ ಸಪೋರ್ಟ್ ಮಾಡೇ ಮಾಡ್ತಾರೆ. ಹೆಣ್ಮಕ್ಳು ನ್ಯಾಯ ಕೊಡ್ಸೇ